ವೀಕ್ಷಕ ನಮಸ್ಕಾರ. ಈ ದಿನ ನಮ್ಮ ಹೆಮ್ಮೆಯ ಮಾಕನಳ್ಳಿ ಗ್ರಾಮದಲ್ಲಿದ್ದೀವಿ. 2ನೇ ವರ್ಷದ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿರೋದು ನೋಡ್ತಾ ಇದ್ದೀವಿ. ಇಲ್ಲಿ ಗಜಾನನ ಗೆಳೆಯರ ಬಳಗ ಅಂತ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಮಾಕನಳ್ಳಿ ಗ್ರಾಮದಲ್ಲಿ ಇವತ್ತು ದಸರಾ ಥರನೇ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಅದರಲ್ಲೂ ಈ ಊರಿಗೊಂದು ಹೆಗ್ಗಳಿಕೆ ಏನು ಅಂದರೆ 2ನೇ ಬೊಪ್ಪನಪುರ ಅಂತ ಕೂಡ ಈ ಊರಿಗೆ ಕರೀತಾರೆ. ಅದು ತಮಗೂ ಕೂಡ ಕಳೆದ ಸಾರಿ ಮಾಡಿದಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಕನಳ್ಳಿ ಗ್ರಾಮದಲ್ಲಿ ಮಾಡಿದ್ರು. ಪ್ರತಿ ವರ್ಷ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಗಣಪತಿ ಹಬ್ಬದ ಆಚರಣೆ ಕೂಡ ಪ್ರತಿ ವರ್ಷ ಇದೇ ಜಾಗದಲ್ಲಿ ಮಾಡ್ತಾರೆ. 2 ವರ್ಷದಿಂದ ಇದನ್ನು ಪ್ರಾರಂಭ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಯಮಧರ್ಮ ದೇವಸ್ಥಾನದ ತಾಯಿಯ ಆಶೀರ್ವಾದ ಜೊತೆಗೆ ಮಾಕನಳ್ಳಿ ಗ್ರಾಮದಲ್ಲಿ ಏನು ತೆಪ್ಪೋತ್ಸವ ಮಾಡ್ತಾರೆ, ಯಮಧರ್ಮ ತಾಯಿದು ವಿಶೇಷವಾಗಿ ಮಾಡುವಂಥದ್ದು ಒಂದು ದಸರಾ ಕಳೆ ಕಟ್ಟುವಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಯುವಕ ಮಿತ್ರರು ಹಾಗೂ ಯಜಮಾನರುಗಳು. ಏನು ಇವತ್ತು ಸಿದ್ದಪ್ಪಾಜಿ ಕಂಡೆ ಉತ್ಸವಗಳನ್ನ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನ ಮಾಡಿದಂಥ ಒಂದು ಹೆಗ್ಗಳಿಕೆ ನಾನೇ ಕೂಡ ಸುದ್ದಿ ಮಾಡಿದೆ. ಜೊತೆಗೆ ತಾವು ನೋಡ್ತಾ ಇದ್ದೀರಾ ವಿಶೇಷವಾದಂಥ ಒಂದು ಗಣಪತಿ. ಏಕೆಂದರೆ ಇವತ್ತು ಈ ದೇಶದಲ್ಲಿ ಇವತ್ತು ಗಣಪತಿ ಆಚರಣೆ ಆಗ್ತಾಯಿದೆ. ತಾವು ನೋಡ್ತಾ ಇದ್ದೀರಾ. ಹಾಗಾಗಿ ಎಷ್ಟನೇ ವರ್ಷ ಸರ್ ಇದು? 2ನೇ ವರ್ಷ. ಓಕೆ. ಮತ್ತು ಇನ್ನೆಲ್ಲ ತುಂಬ ಜನ ಯುವಕರೆಲ್ಲ ಹೊರಟೋಗಿದ್ದಾರೆ ಮನೆಗೆ. ಹಾಗಾಗಿ ಎಲ್ಲಿಂದ ತೊಗೊಂಬಂದ್ರಿ ಗಣಪತಿ? ಮೈಸೂರಿಂದ. ಎಷ್ಟಾಯಿತು? ಎಷ್ಟು ಬೆಲೆ ಬೆಳೆತು? 20,000. ನೋಡಿ, ಇವತ್ತು ನಮ್ಮ ಹಿಂದೂಗಳು ಎಷ್ಟು 1,000 ರೂಪಾಯಿ ಆದರೂ ಗಣಪತಿನ ಕೂರಿಸಲೇಬೇಕು ಅನ್ನೋದು ಛಲ ಇರುತ್ತೆ. ಮತ್ತು ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ ಮೈಸೂರು ಭಾಗದಲ್ಲಿ ತಂದಿರುವಂಥದ್ದು. ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೂಡ ಎಲ್ಲ ರೀತಿಯಂಥ ಮಾನ್ಯತೆಗಳನ್ನು ಕೊಟ್ಟಿರೋದು ಕೂಡ ವಿಶೇಷವಾಗಿ ನೋಡ್ಬೋದು. ಗಲ್ಲಿಲಿ ಇವತ್ತು ಹಳ್ಳಿಲಿ ಕುಣಿಸಿರೋದು ವಿಶೇಷವಾಗಿ ನೋಡ್ತಾ ಇದ್ವಿ. ವೀಕ್ಷಕ ನಮಸ್ಕಾರ. ಇವತ್ತು ಮಾಕನಳ್ಳಿ ಗ್ರಾಮದಲ್ಲಿ ಮತ್ತೊಂದು ಗಣಪತಿ ಕುಣಿಸಿರುವಂಥದ್ದು. 7 ವರ್ಷದಿಂದ ಈ ಮಕ್ಕಳು ಕುಣಿಸಿದರೆ ಅವ್ರನ್ನ ಮಾತಾಡ್ಸೋಣ. ವೀಕ್ಷಕರು, ಇವತ್ತು ಮಾಕನಳ್ಳಿ ಗ್ರಾಮದಲ್ಲಿ ಕೂಡ ಮಕ್ಕಳು ಗಣಪತಿ ಕುಣಿಸಿರುವಂಥದ್ದು 6 ವರ್ಷ ಆಯ್ತಂತೆ. ಇಲ್ಲಿ 6 ವರ್ಷದಿಂದ ಗಣಪತಿ ಕುಣಿಸಿದ್ವಿ. ನಾವು ಕೂಡ ಇದೇ ಜಾಗದಲ್ಲಿ ಬಂದು ಗಣಪತಿ ಕೂರಿಸ್ತಿದ್ವಿ ಚಿಕ್ಕದ್ರಲ್ಲಿ. ಹಾಗಾಗಿ ಇಲ್ಲಿ ರಾಮದೇವ್ರ ಪುರೋಹಿತರು ದೇವಸ್ಥಾನ ಮನೆ ಇದೆ, ಅವರು ಕೂಡ ನಮಗೆ ಇಲ್ಲಿ ಗಣಪತಿ ಕುಣಿಸೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಹಾಗಾಗಿ ಇಲ್ಲಿ ತಾವೇ ನೋಡ್ತಾ ಇದ್ದೀರಾ 6 ವರ್ಷದಿಂದ. ಹಾಗಾಗಿ ಇವತ್ತು ಮಾಕನಳ್ಳಿ ಗ್ರಾಮದಲ್ಲಿ ಗಲ್ಲಿ ಕೂಡ ಗಣಪತಿ ಕುಣಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಏನು ನಿಮ್ಮ ಗಣಪತಿ ಯುವಕರ ಬಳಗದ ಹೆಸರು? ಸ್ಕೂಲ್ ಮನೆ ಅಂತ. ಹಾಂ. ನೋಡಿ, ಇಲ್ಲೇ ಮಕ್ಕಳು ಓದಿರುವಂಥದ್ದು ಗೌರ್ಮೆಂಟ್ ಸ್ಕೂಲು, ನಮ್ಮ ಹೆಮ್ಮೆಯ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇವತ್ತು. ಹಾಗಾಗಿ ಸ್ಕೂಲ್ ಮನೆ ಸರ್ಕಾರಿ ಶಾಲೆಯಲ್ಲಿ ಇರೋವಂಥ ಮಕ್ಕಳು ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋಂಥ ನಾವು ನೋಡ್ತಾ ಇದ್ವಿ. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಮಾಕನಳ್ಳಿಯಲ್ಲಿ ಅತಿ ಹೆಚ್ಚು ದೈವಭಕ್ತಿರುವಂಥದ್ದು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. 2ನೇ ಬೊಪ್ಪನಪುರ ಅಂತ ಕರೀತಾರೆ ಮಾಕನಳ್ಳಿನ. ಅಷ್ಟು ಪ್ರಖ್ಯಾತಿ ಇರುವಂಥ ಒಂದು ಗ್ರಾಮ. ವೀಕ್ಷಕ ನಮಸ್ಕಾರ. ನಮ್ಮ ಹೆಮ್ಮೆಯ ಮಾಕನಳ್ಳಿ ಗ್ರಾಮದಲ್ಲಿದ್ದೀನಿ. ಇವತ್ತು ಇಲ್ಲೂ ಕೂಡ ಮನೆಗೆ ಗಣಪತಿ ಕೂರಿಸಿರುವಂಥದ್ದು ಥರ ನೋಡ್ಬೋದು. ಇಲ್ಲಿ ಗಲ್ಲಿ ಕೂರಿಸೋಕೆ ನೋಡಿದ್ದಾರೆ. ವಿಶೇಷವಾದ ಲೈಟಿಂಗ್ ಅರೇಂಜ್ಮೆಂಟ್ ನೋಡ್ತಾ ಇದ್ದೀರಾ ನೀವು. ಜೊತೆಗೆ 14 ವರ್ಷದ ಇತಿಹಾಸ ಇರುವಂಥ ಒಂದು ಗಣಪತಿ. ಆದರೆ ಗಣಪತಿ ಪುಟ್ಟತಾಗಿದ್ರೂ ಇಲ್ಲಿ ಹುಡುಗರು ಭಾರಿ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. 14 ವರ್ಷದಿಂದ ಇವರು ಈ ಒಂದು ಗಣಪತಿ ಕೂರಿಸ್ಕೊಂಡು ಬರ್ತಾಯಿದ್ದಾರೆ ಅಂದರೆ ನಿಜವಲ್ಲೂ ಅದನ್ನು ನಾವು ಹೆಮ್ಮೆ ಪಡಬೇಕು. ಹಾಗೆಯೇ ನಮ್ಮ ಮಾಕನಳ್ಳಿ ಗ್ರಾಮ ಇತಿಹಾಸ ಪೂರ್ವದೊಂದು ವಿಶೇಷವಾಗಿ ಮಂಟೆಲಿಂಗ ಸ್ವಾಮಿ ಏನಿದೆ ಇವತ್ತು ಆ ದೇವಸ್ಥಾನ ಕೂಡ ಇದೆ. ಸಿದ್ದಪ್ಪಾಜಿಯವರ ವರದಾನ ಅಂತ ಕೂಡ ನಾವು ಹೇಳ್ಬೋದು ಮಾಕನಳ್ಳಿಗೆ. ಹಾಗೆಯೇ ಇಲ್ಲಿ ತಾಯಿ ಯಮಧರ್ಮ ದೇವಸ್ಥಾನದ ವಿಶೇಷ ಕಡೆಯ ದಿನ ಪೂಜೆ ಮಾಡುವಂಥದ್ದು. ದಸರಾ ನೋಡ್ದಂಗೆ ಆಗುತ್ತೆ ಮಾಕನಳ್ಳಿ ಗ್ರಾಮದಲ್ಲಿ ಮಾಡುವಂಥದ್ದು ವಿಶೇಷ ಪೂಜೆಗಳು. ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂಥದ್ದು, ಹಲವಾರು ದೇವಸ್ಥಾನಗಳಿರುವಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು. 14 ವರ್ಷ ಆಯ್ತಾ ಇಲ್ಲಿ ಒಬ್ಬ ಕುಣಿಸಿ? ನೀವೆಲ್ಲ ಚಿಕ್ಕವರಾಗಾರೆ? ಹಾಂ. ಆಗ್ಲಿಂದ ಕೂರಿಸ್ತಾ ಇದ್ದೀರಾ? ಇದೇ ಜಾಗ? ಹಾಂ, ಸೂಪರ್. ನೋಡಿ, ಇದು ನಮ್ಮ ಹಿಂದೂಗಳ ಪವಿತ್ರ ಹಬ್ಬ. ಇಡೀ ದೇಶದಲ್ಲಿ ಇರುವಂಥದ್ದು ಗಣಪತಿ ಹಬ್ಬ. ಇಡೀ ಪ್ರಪಂಚದಲ್ಲೂ ಕೂಡ ಗಣಪತಿ ಹಬ್ಬನ ಆಚರಣೆ ಮಾಡ್ತಾರೆ ನಮ್ಮ ಹಿಂದೂಗಳು. ಮತ್ತು ನಮ್ಮ ಭಾರತೀಯರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಕೂಡ ಇವತ್ತು ಗಣಪತಿ ಹಬ್ಬನ ಆಚರಣೆ ಮಾಡೋದು ವಿಶೇಷವಾಗಿ ನೋಡ್ತಾ ಇದ್ದೀವಿ. ಯಾವ ಏರಿಯಾ ಬರ್ತಿದ್ದು? ಮಾಕನಳ್ಳಿ ಗ್ರಾಮ. ಓಕೆ. 14 ವರ್ಷದ ಇತಿಹಾಸ ಇರುವಂಥ ಒಂದು ಈ ಗಣಪತಿ ವಾರ್ಷಿಕೋತ್ಸವ ನೋಡ್ತಾ ಇದ್ದೀವಿ. 14 ವರ್ಷದಿಂದ ಈ ಗಣಪತಿನ ಕೂರಿಸಿರೋಂಥ ಹೆಗ್ಗಳಿಕೆ ಈ ಹುಡುಗರಿಗೆ ಸೇರುತ್ತೆ. ವೀಕ್ಷಕರೇ, ಇದು ಕೂಡ ಮಾಕನಳ್ಳಿ ಗ್ರಾಮ. ಇಲ್ಲೂ ಕೂಡ ಗಣಪತಿ ಕೂರಿಸಿದ್ದಾರೆ. ಒಂದು 4 ವರ್ಷದಿಂದ ಈ ಯುವಕರು ಗಣಪತಿ ಕೂರಿಸಿದ್ದಾರೆ. ಪುಟ್ಟಾದ ಗಣಪತಿ ಅಚ್ಚುಕಟ್ಟಾಗಿ ಕುಣಿಸಿರೋದು ನಾವು ನೋಡ್ಬೋದು. ಮಾಕನಳ್ಳಿಯಲ್ಲಿ ತುಂಬ ಕಡೆ ಕುಣಿಸಿದ್ದಾರೆ. ವಿಶೇಷ ಏನು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ವಿಳೆದೆಲೆ ಒಂದು ಅಲಂಕಾರ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಇದು.
ಹಾಗೆಯೇ ಗಣಪತಿಗೆ ಮತ್ತು ಗೌರಮ್ಮಂಗೆ ಪ್ರಿಯವಾಗಿದ್ದು ಎಕ್ಕದ ಗಿಡದ ಹೂ ಅದರಲ್ಲೂ ಕೂಡ ಅಲಂಕಾರ ಮಾಡಿರೋದು ನಾವು ನೋಡ್ಬೋದು. ವೀಕ್ಷಕರು, ಇದು ಮಾಕನಹಳ್ಳಿ ಗ್ರಾಮ. ಒಂದು ಎಷ್ಟು ವರ್ಷದಿಂದ ಕೂರಿಸಿದ್ರಪ್ಪ? 6ನೇ ವರ್ಷದ ವಾರ್ಷಿಕೋತ್ಸವ ಗಣಪತಿ ಕೂರಿಸಿರೋದು. ಒಂದು ದಸರಾ ಕಳೆ ಕೂಡ ನೀವು ನೋಡ್ಬೋದು ಇಲ್ಲಿ. ಅಷ್ಟು ವಿಜೃಂಭಣೆಯಾಗಿ ಕೂರಿಸಿರ್ತಾವೆ. ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀನಿ. ಎಷ್ಟು ವಿಜೃಂಭಣೆಯಾದಂಥ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಹಿಂದ್ಗಡೆ ಸೇಮ್ ದಸರಾ ಥರ ಕಾಣುತ್ತೆ ಇಲ್ಲಿ. ಇದು ಕೂಡ ಮಾಕನಹಳ್ಳಿ ಗ್ರಾಮ ಗಜೇಂದ್ರ ಗೆಳೆಯರ ಬಳಗದಿಂದ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 6ನೇ ವರ್ಷದ ವಾರ್ಷಿಕೋತ್ಸವ. ಪುಟ್ಟ ಮಕ್ಕಳು ಕೂಡ ನೋಡಿ, ಎಲ್ಲ ಶಾಲೆ ರಜೆ ಇರೋದ್ರಿಂದ ಪುಟ್ಟ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರೋಂಥದ್ದು. ಯಾವತ್ತು ಬಿಡ್ತೀರಾ? ಬುಧವಾರ ಬಿಡ್ತೀರಾ? ಎಲ್ಲ ಬುಧವಾರನೇ ಅಲ್ವಾ ಬಿಡೋದು? ಹಾಂ. ಏನೇನು ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀರಾ? ರಂಗೋಲಿ ಸ್ಪರ್ಧೆ ಆ ಥರ? ಆರ್ಕೆಸ್ಟ್ರಾ ಇದೆಯಾ? ಹಾಂ. ಆಡಿ ಆರ್ಕೆಸ್ಟ್ರಾ ಇದೆಯಾ? ಓಕೆ. ಹಾಗಾದ್ರೆ ಏನು ಸಣ್ಣ ಪುಟ್ಟ ರಂಗೋಲಿ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಾ? ಹಾಂ. ಹಳ್ಳಿಕಾರ್ ಬ್ರ್ಯಾಂಡು. ಓಕೆ, ಯಾರು? ಹಾಂ. ಒಳ್ಳೇದು ಮಾಡಿ. ಹಳ್ಳಿಕಾರ್ ಬ್ರ್ಯಾಂಡ್ ಒಂದು ಮೆರವಣಿಗೆ ಮಾಡಿ. ಒಳ್ಳೇದಾಗಲಿ ನೋಡಿ. ಹಳ್ಳಿಕಾರ್ ಬ್ರ್ಯಾಂಡ್ನ ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮ. ಈ ಥರ ನಿಜವೂ ಭಾರಿ ಖುಷಿ ಆಗುತ್ತೆ. ಈ ಯುವಕರು ಧಾರ್ಮಿಕ ಭಾವನೆಗಳಿಗೆ ಒತ್ತು ಕೊಡುವಂಥದ್ದು ಭಾರಿ ಅನುಕೂಲ. ಹಾಗಾಗಿ ಇವತ್ತು ಮಾಕನಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಒಂದು ಗಣಪತಿ. ಎಲ್ಲಿ ಗಣಪತಿ ಕೂತಿರೋದು? ಯಾವ್ದ್ರ ಮೇಲೆ? ಹಂಸದ ಮೇಲೆ ಕೂತಿರೋಂಥದ್ದು ನಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಅಲಂಕಾರ ಮಾಡಿದ್ದಾರೆ ನೋಡಿ. ಇವತ್ತು ಯುವಕರಿಗೆ ಎಷ್ಟು ಆಸಕ್ತಿ ಇರುತ್ತೆ ಅಂತಂದರೆ, ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿರೋದ್ರಿಂದ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ಅದು ಕೂಡ ವಿಶೇಷವಾಗಿ ಮಾಕನಹಳ್ಳಿ ಗ್ರಾಮದಲ್ಲಿ.